ಜಿ ಎಸ್ ನಿಂತಿದೆ. ಜಿ ಎಸ್ ಯಾವ್ದು ಸರಿ ಝೂಮ್ ಮಾಡ್ಬಿಡ್ತೀನಿ. ಇಲ್ಲಿ ಗುರು ನಮ್ಗೊಂದು ಕಾಲ ಬರುತ್ತೆ, ನಾವು ತಗೊಂಡು ಹೆಲ್ಮೆಟ್ ಹಾಕೊಂಡು ಇವಾಗ ಸದ್ಯದಲ್ಲಿ ಎಂಟಾರ್ ಕಲ್ಲಿ ಇವೆಲ್ಲ ತೋರಿಸ್ಬಾರ್ದು ಗುರು, ಜನಕ್ಕೆ ಗೊತ್ತು ಹೆಂಗೆ ಸ್ಟಾರ್ಟ್ ಮಾಡ್ತಾರಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ. ಹಲೋ ಗೈಸ್, ಹಲೋ ಗೈಸ್, ಫಸ್ಟ್ ಟೈಮು ಆನ್ ಟೈಮ್ ಕ್ಯಾಮ್ರಾದಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಸೊ ನಾವಿವಾಗ ಬಂದಿರೋದು ರಾಣಿ ಸ್ನಾನ ಗೃಹ, ಕ್ವೀನ್ಸ್ ಬಾತ್. ಸೊ ಫಸ್ಟ್ ನಾನು ಆ್ಯಕ್ಚುಲಿ ಕೆಲಸ ಮಾಡ್ತಾಯಿದ್ದು ಬ್ಯಾಂಗ್ಳೂರಲ್ಲಿ. ಸೊ ನನ್ನ ಫ್ರೆಂಡ್ನ ಮೀಟ್ ಮಾಡೋಣ ಅಂತ ಬಳ್ಳಾರಿ ಹೊಸಪೇಟೆ ಕಂಪ್ನಿಗೆ ಬಂದಿದ್ದೀನಿ. ಹಾಯ್ ಹುಡುಗರು. ಸೊ ನನ್ನ ಹೆಸರು ನಿತಿನ್ ಅಂತ. ಊರು ಎಲ್ಲಿ ಬಂದಿದ್ದೀವಿ ಇವಾಗ? ರಾಣಿ ಸ್ನಾನ ಗೃಹ ನೋಡ್ಕೊಂಬಿಡಿ, ಹಾಕಿರ್ತೀನಿ. ಓದೋಕ್ಕಾದರೆ ಟೈಮ್ ಇದ್ದರೆ ಓದ್ಕೊಬೋದು. ನಮಗೆಲ್ಲ ಗೊತ್ತಾಗೋಯ್ತು. ಹೋಗೋಣ ಮುಂದೆ, ನೋಡೋಣ ಎಷ್ಟೆಷ್ಟಾಗುತ್ತೆ, ಏನೇನಾಗುತ್ತೆ ಒಳಗಡೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಪರವಾಗಿಲ್ಲ, ಮುಂದೆ ಅಲ್ಲೆಲ್ಲ ಝೂಮ್ ಮಾಡಾಕ್ತೀನಿ. ಫ್ಲವರ್ಸ್ ಎಲ್ಲ ಐತೆ ನೋಡಿ. ಏನು ಗುರು, ಏನಾದ್ರು ಹೇಳಂಗಿದ್ರೆ ಹೇಳಿ ಗುರು. ಈ ಗಾರ್ಡನ್ ಅನ್ಸ್ಕೊಂಡ್ರೆ ರೋಹಿತ್ ಶರ್ಮಾದು ಗಾರ್ಡನ್ ಬೇರೆ. ಯಾವ ಗಾರ್ಡನ್ ಅವ? ಅಲ್ಲ, ಈ ಗಿಡ ರೋಹಿತ್ ಶರ್ಮಾದ ಯಾವ್ದು ಗುರು ಗಾರ್ಡನ್? ನೋಡೋರೆ ಗೊತ್ತಿರ್ತದಲ್ಲ, ಯಾವುದೋ ರೋಹಿತ್ ಶರ್ಮಾ ಗಾರ್ಡನ್ ಅಂತೆ. ನಿಮ್ಗೇನಾದ್ರೆ ಗೊತ್ತಿದ್ರೆ ಕಮೆಂಟ್ ಹಾಕಂಗಿದ್ರೆ ಕಮೆಂಟಲ್ಲಿ ಹಾಕ್ಬಿಡಿ ದಯವಿಟ್ಟು. ಕನ್ನಡದವರು ರೋಹಿತ್ ಶರ್ಮಾ ಎಷ್ಟು ಜನ ಇಷ್ಟಪಡೋಣ ಹೇಳು? ಮುಂಬೈ ಇಂಡಿಯನ್ ಫ್ಯಾನ್ಸ್ ಎಲ್ಲ ರೋಹಿತ್ ಶರ್ಮನ್ ಫ್ಯಾನ್ಸ್. ನಮ್ಮ ಫ್ರೆಂಡ್ ಹೋಗಿದ್ದಾನೆ ಸಿದ್ದರಾಮೇಗೌಡ ಅಂತ. ಸಿದ್ದರಾಮೇಗೌಡ, ಸಿದ್ದು ಈ ವಿಡಿಯೋ ನೋಡ್ತಿದ್ರೆ ನಾನು ಇದು ನಿನಗೆ ಮೆನ್ಷನ್ ಮಾಡ್ತಾ ಇರೋದು. ರೋಹಿತ್ ಶರ್ಮಾದು ಗಾರ್ಡನ್ ಡೈಲಾಗ್ ಏನು ಅಂತ ನೀನು ಕಮೆಂಟ್ ಹಾಕು ನೋಡೋಣ. ನೀನು ನಿಜವಾಗ್ಲೂ ರೋಹಿತ್ ಶರ್ಮಾ ಫ್ಯಾನ್ ಆಗಿದ್ರೆ ಫಸ್ಟ್ ನಿಂದೆ ಕಮೆಂಟ್ ಇರ್ಬೇಕು. ನಾನು ಎಲ್ಲ ವಿಡಿಯೋ ಮಾಡ್ತಾವ್ರೆ. ಪ್ಲೇಸ್ ತೋರ್ಸೋದು ಹಿಂಗರು, ನಾನೇನು ಬೇರೆದೇನು ತೋರ್ಸೋಕೆ ಹೋಗ್ತಿದ್ದೆ. ನೋಡಲಿ ಎಷ್ಟು ಚೆನ್ನಾಗಿದೆ. ನಾವು ಕನ್ನಡಕ ತಗೊಂಡಿದ್ರೆ ನಾವು ಸೂಪರ್ ಆಗಿ ಕಾಣ್ತಾ ಇದ್ದು. ಎಲ್ಲ ಇದ್ದಾರೆ. ಸೊ ಹಿಯರ್ ಯು ಆರ್. ವೈಡ್ ಆ್ಯಂಗಲ್ ಹಾಕೊಂತೀನಿ ಒಂದ್ಸಲ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಯಾವುದಿದೆಲ್ಲ. ಯಾಕೆ ನೀವು ಎಕ್ಸ್ಪ್ಲೇನ್ ಮಾಡಬಾರ್ದು? ಗೊತ್ತಿರೋಷ್ಟು ಎಕ್ಸ್ಪ್ಲೇನ್ ಮಾಡೋಷ್ಟು ಹೇಳಿಲ್ಲ. ಆರ್ಕಿಟೆಕ್ಚರ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇಂಡೋ ಇಸ್ಲಾಮಿಕ್, ಯಾಕಂದ್ರೆ ಮುಸ್ಲಿಮು ಆ ಥರ ಇಂಡಿಯನ್ಸು ಮಿಕ್ಸ್ ಆಗ್ಬಿಟ್ಟು. ಓಕೆ. ಈ ಗೋಲ್ ಗುಂಬಜ್ ಆ ಥರ ನೋಡಿರ್ತೀರ, ಒಂದು ಆ ಥರ ಗೋಪುರ ಥರದೆಲ್ಲ ಇರ್ತದೆ. ಅದೇ ಥರ ಆರ್ಕಿಟೆಕ್ಚರ್ ಅಲ್ಲಿ ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದೊಂದು ರಾಣಿಯ ಒಂದು ಸ್ನಾನಗೃಹ. ಓಕೆ. ಇಲ್ಲಿಂದ ಕಮಲಾಪುರ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ನೀರು ಬರ್ತಾ ಇತ್ತು. ಅಲ್ಲಿ ಹೊರಗಡೆ ಕಾಣುತ್ತಲ್ಲೋ, ಓಕೆ, ಅಲ್ಲೆಲ್ಲ ಫಸ್ಟ್ ತುಂಬೋದು ನೀರು. ಓಕೆ, ಅದೆಲ್ಲ ಯಾಕೆ ತುಂಬಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ, ಯಾಕಂದ್ರೆ ಕೆರೆ ನೀರು ಬಂದ್ಬಿಟ್ಟು ಡಸ್ಟ್ ಬಹಳ ಇರುತ್ತೆ. ಓಕೆ ಓಕೆ, ಡಸ್ಟ್ ಬಹಳ ಇರೋದ್ರಿಂದ ಅಲ್ಲಿ ಫಸ್ಟ್ ಸ್ಟೋರೇಜ್ ಮಾಡ್ತಾ ಇದ್ರು ನೀರನ್ನ. ಸ್ಟೋರೇಜ್ ಮಾಡಿದ್ಮೇಲೆ ಆಮೇಲೆ ಬರ್ತಕ್ಕಂಥ ನೀರನ್ನ, ಮೇಲೆ ಬರ್ತಕ್ಕಂಥ ತಿಳಿ ನೀರನ್ನ ಇಲ್ಲಿ ಬಿಡ್ತಾ ಇದ್ರು. ಓಕೆ. ಓವರ್ ಆಲ್ ಡಸ್ಟ್ ನೀರೆಲ್ಲ ಹೋದ್ಮೇಲೆ ಫ್ರೆಶ್ ನೀರು ಮಾತ್ರ ಮೇಲೆ ಹೋಗ್ತಾ ಇತ್ತು. ಮೇಲೆ ಮಾತ್ರ ಫಿಲ್ಟರ್ ನೀರು ಮಾತ್ರ ಇಲ್ಲಿ ಒಳಗಡೆ ಬರ್ತಾ ಇತ್ತು. ಓಕೆ ಓಕೆ. ಆಮೇಲೆ ಇದನ್ನು ಬಂದ್ಬಿಟ್ಟು ಅದು ಮೇಡಮ್ ಅವ್ರ ಸ್ನಾನ ಆದ್ಮೇಲೆ, ಓಕೆ, ಮೇಡಮ್ ಅವ್ರ ಸ್ನಾನ ಆದ್ಮೇಲೆ ಅಂದ್ರೆ ರಾಣಿಯರ ಸ್ನಾನ ಆದಾಗ, ರಾಣಿಯರ ಸ್ನಾನ ಆದ್ಮೇಲೆ ಅಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಅದು ಡ್ರೈನೇಜ್. ಓಕೆ, ಔಟ್ಲೆಟ್. ಇಲ್ಲೊಂದು 1, 2, 3, 4 ಈ ಪಿಲ್ಲರ್ಸ್ ಕಾಣುತ್ತೆ. ಈ ಒಂದು ಹೋಲ್ಸ್ ಕಾಣುತ್ತಲ್ವಾ, ಇದು ಒಂದು 4 ಪಿಲ್ಲರ್ ಇದ್ವು. ಓಕೆ, 4 ಒಂದು ಸುಂದರವಾದ ಒಂದು ಮಂಟಪ ಇತ್ತು. ಓಕೆ. ರಾಣಿಯವರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ ನೋಡ್ಕೊಳಕ್ಕೆ, ಆದ್ರೂ ಬಿಸಿಲು ಮಾತ್ರ ಟಚ್ ಆಗ್ಲಾರ್ದಂತೆ ಒಂದು ಸುಂದರವಾದ ಮಂಟಪ ಇತ್ತು. ಇಲ್ಲೊಂದು 8 ಕಾಲಮ್ಸ್ ಇದೆ. 1, 2, 3, 4, 5, 6, 7, 8. 2 ಸ್ವಲ್ಪ ಬಿದ್ದೋಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 6 ಮಾತ್ರ. ಅಲ್ಲಿ ಎಲ್ಲ ಸಖೀರ್ ಕುಂದಿರ್ತಾ ಇದ್ದು, ದಾಸಿಯರು, ಅಸಿಸ್ಟೆಂಟ್ ಆಫ್ ಕ್ವೀನ್ಸ್. ಓಕೆ, ಅವರಿಗೆ ದಾಸಿ ಇರ್ತಿದಲ್ವಾ, ಅವರಿಗೆ ದಾಸಿಯರು ಆರಾಮಾಗಿ ಸ್ನಾನ ಮಾಡುವ ಟೈಮಲ್ಲಿ ಅವರಿಗೆ ಫ್ಲವರ್ ಹಾಕೋದು ಅಥವಾ
ಸಿಂಗಿಂಗ್ ಸಾಂಗ್ ಆಡೋದು ಅವ್ರಿಗೆ ಮನೋರಂಜನೆ ಬೇಕಾಗಿತ್ತು. ಇದು ಡೈಲಿ ಇಲ್ಲ, ಡೈಲಿ ಮಾಡೋಕೆ ಮತ್ತೆ ಪ್ಯಾಲೇಸ್ ಅಲ್ಲಿ ಇದೆ. ಇದು ಓನ್ಲಿ ಸಮ್ಮರ್ ಟೈಮ್, ಬೇಸಿಗೆ ಕಾಲದಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಅಂತ ಒಂದು ಸ್ವಿಮ್ಮಿಂಗ್ ಪೂಲ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಜಾನು ಅಂತ. ಏನಾದರೂ ನೀವು ಇಲ್ಲಿಗೆ ಕ್ವೀನ್ ಬಾತ್ ರಾಣಿ ಸ್ನಾನ ಗೃಹಕ್ಕೆ ಏನಾದ್ರು ಬಂದರೆ ಸರ್ನ ಮೀಟ್ ಮಾಡಿ, ಒಂದು ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕೊಡ್ತಾರೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ. ಸೊ ನೋಡಿದ್ರಲ್ಲ, ನಮ್ಮ ಕೈಲಿ ಎಷ್ಟಾಯಿತು ಅಷ್ಟು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಎಲ್ಲ ಕ್ರೆಡಿಟ್ ಕೊಷ್ಟು ನಮ್ಮ ಗೆಳೆಯ ನಮ್ಮನ್ನ ಬೆಂಗಳೂರಿಂದ ಸುಮಾರು 1 ವರ್ಷದಿಂದ ಕ್ಯಾನ್ಸಲ್ ಆಗ್ತಾನೇ ಇತ್ತು. ಬರ್ತೀನಿ ಮಗ ಅಂತ 9ನೇ ಸರಿ ಬಂದಿರೋದು. 9ನೇ ಸರಿ 9ನೇ ಸರಿ ಅಲ್ಲ, 9ನೇ ಸರಿ ಪ್ಲಾನ್ ಮಾಡ್ಬಿಟ್ಟು 10ನೇ ಸರಿ ಬಂದಿರೋದು. ಬಟ್ ಏನು ಮಾಡೋದು, 20s ಅಲ್ಲೇ ಕಾರ್ಪೊರೇಟ್ ಹೋದಾಗ ಎಲ್ಲರೂ ಜನ ಗೊತ್ತಿದೆ. ಅದು ಬೆಂಗಳೂರಿನವ್ರಿಗಂತೂ ಗೊತ್ತೇ ಇರುತ್ತೆ ಯಾವ ಥರ ಹೆಂಗಿರುತ್ತೆ ಏನಿರುತ್ತೆ ಅಂತ. ಏನು ಮಾಡೋಕ್ಕಾಗಲ್ಲ, ಏನೋ ಟೈಮ್ ಮಾಡ್ಕೊಂಡು ಅದರಲ್ಲೂ ಲೀವ್ ಕೇಳ್ಕೊಂಡು ರಜಾ ಮಾಡಿಕೊಂಡು ಕೆಲಸನ ಬೇರೆಯವ್ರಿಗೆ ಅಸೈನ್ ಮಾಡಿಕೊಂಡು ಇರುತ್ತೆ. ಅದರಲ್ಲೂ ನೀವು ಈಗಿನ್ನೂ ಜಾಯ್ನ್ ಆಗಿರೋರು 1 ವರ್ಷ 2 ವರ್ಷ ಆಗ್ತಾ ಐತೆ ಕೆಲಸ ಮಾಡೋಕೆ ಇಟ್ಕೊಂಡು ಮಾಡ್ಬೇಕಲ್ವಾ, ಏನಾದ್ರು ಮಾಡೋಣ. ಇನ್ ಬಿಟ್ವೀನಲ್ಲಿ ನಮ್ಮ ಯೂತ್ನೆಸ್ಸು ಆ ಕಾರ್ಪೊರೇಟ್ ಕೆಲಸದಲ್ಲಿ ಹಾಳಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಟೈಮ್ ಇದ್ದಾಗ ಇಂಥ ಪ್ಲೇಸ್ಗಳಿಗೆಲ್ಲ, ಹಿಸ್ಟೋರಿಕಲ್ ಪ್ಲೇಸ್ಗಳಿಗೆಲ್ಲ ಬಂದು ವಿಸಿಟ್ ಮಾಡಿ ಒಂದು ತಿಳ್ಕೊಳ್ಳೋಣ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ವಿಡಿಯೋ ಮಾಡಿದೀವಿ. ವಿಡಿಯೋ ಹೆಂಗ್ ಹಾಕಿದೀವಿ ಅಂದ್ರೆ ಇವ್ ನೋಡಕ್ ಆಗ್ಬಾರ್ದು. ಮುನ್ನಾರ್ ಹೋಗಿದೀವಿ, ಮಂಗ್ಳೂರ್ ಹೋಗಿದೀವಿ, ಚಿಕ್ಕಮಂಗ್ಳೂರ್ ಹೋಗಿದೀವಿ, ಟ್ರೆಕ್ಕಿಂಗ್ ಹೋಗಿದೀವಿ, ವಯನಾಡ್ ಹೋಗಿದೀವಿ, ಎಲ್ಲೆಲ್ಲೆಲ್ಲಿ ಏನೇನ್ ಬೇಕು ಅದನ್ನೇ ವಿಡಿಯೋ ಮಾಡಿದೀವಿ. ಯಾವ್ದು ಉಪಯೋಗಕ್ಕಿರೋಂಥದ್ದು ಏನೂ ಹಾಕಿಲ್ಲ ನಾವು. ಇದು ಅದೆಲ್ಲ ಇರ್ಲಿ. ನಿಮ್ ಮನೆ ಡೋರು ಯಾವ ಸೈಜ್ ಇರ್ಬೋದು? ನಮ್ಮ ಮನೆ ಡೋರ ಏನು 6 ಫೀಟ್ ಇರ್ಬೋದು, ಒಂದು 3 to 4 ಫೀಟ್ ಇರ್ಬೋದು. ಥಿಕ್ನೆಸ್ ಏನು 2 ಇಂಚ್ 3 ಇಂಚಲ್ಲಿ ಮಾಡ್ತಿರ್ಬೋದು. ಏನ್ ಮನೆಗೆ ಇವಾಗೆಲ್ಲ ಏನು ರಾಜರದ್ದು ಬಾಕ್ಲು ನೋಡಿ, ಬನ್ನಿ. ರಾಜರು ಬಾಗ್ಲಂತೆ ನೋಡೋಣ. ರಾಜರು ಬಾಗ್ಲು, ರಾಜರ ಬಾಗಿಲು ಮೀನ್ಸ್ ಕಿಂಗ್ಸ್ ಡೋರ್. ಏನ್ ಇದು ಏಕಶಿಲೆ ಬಾಗಿಲು ಅಂದ್ರೆ ಹೆಂಗ್ ಹೇಳೋದು ಅಂತಂದ್ರೆ, ಒಂದೇ ಗುಡ್ಡದಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡ್ಬಿಟ್ಟು ಈ ತರ ಡಿಸೈನ್ ಎಲ್ಲ ಮಾಡಿರ್ತಾರೆ. ಒಂದೇ ಗುಡ್ಡಲ್ಲಿ ಕೆತ್ತನೆ ಮಾಡ್ಬಿಟ್ಟು ಮಾಡಿರದ ಏಕಶಿಲೆ ಒಂದ್ ಈ ತರ ಜಾಯಿಂಟ್ ಮಾಡಿ ಆತರ ಏನೋ ಆತರ ಸಪರೇಟ್ ಮಾಡಿಲ್ಲ. ಎಲ್ಲ ಒಂದೇ ಅದರಲ್ಲೇ ಕಟ್ ಮಾಡಿದ್ರು. ಫಸ್ಟ್ ಗೆಲ್ಲ ಅಲ್ಲೆಲ್ಲ ಮುಂದ್ಗಡೆ ಕ್ಲೋಸ್ ಮಾಡ್ತಿದ್ರು. ಇವಾಗ ಯಾರು ಬರ್ತಾರೆ ಇದನ್ನೆಲ್ಲ? ಇಲ್ಲಿ ಯಾರು ಬರ್ತಾರೆ ಹೇಳಿ? ಇಲ್ಲಿ ಬಂದ್ರೆ ನಮ್ಮಂತವ್ರು ಬರ್ಬೇಕು, ನಿಮ್ಮಂತವ್ರು ಬರ್ಬೇಕು. ಅದು ನಮ್ಮಂತ ಒಳ್ಳೆಯವ್ರು ಬರ್ಬೇಕು, ನಿಮ್ಮಂತ ಒಳ್ಳೆಯವ್ರು ಬರ್ಬೇಕು. ಎಲ್ಲ ಇಂಥ ಅತಿ ಒಳ್ಳೆಯವಂತರ ಯಾರು ಬರ್ತಾ. ನೀನು ಒಬ್ಬ ಫ್ರೆಂಡ್ ಏನೋ. ಸೊ ಏನೋ ಹೇಳ್ತಾ ಇದ್ದೆ, ನನ್ನ ಫ್ರೆಂಡ್ಸ್ಗಳು ಮೀಟ್ ಮಾಡಿಸ್ತೀನಿ ಅಂತ. ಆಕ್ಚುಲಿ ನಮ್ದೊಂದು ದೊಡ್ಡ ಗ್ರೂಪ್ ಇದೆ, DA Radiates ಗ್ಯಾಂಗ್ ಅಂತ. ಸೊ ಆಕ್ಚುಲಿ ಎಲ್ಲಾರ ಹೋಗ್ಬೇಕು ಅಂದ್ರೆ ಒಟ್ಟೊಟ್ಟಿಗೆ ಒಂದು ಗ್ರೂಪಲ್ಲಿ ಚಾಟ್ ಹಾಕಿ ಅಲ್ಲೋಗೋಣ ಅಲ್ಲೋಗೋಣ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಓಕೆ ಅಂದ್ರೆ ಹೋಗ್ತಾ ಇರ್ತೀವಿ. ಒಂದೇ ಇಲ್ಲಿದೀವಿ, ಈ ಸ್ಪಾಟ್ ಅಲ್ಲಿ ಇದೀವಿ ನಾವು. ಇವಾಗ ಕ್ವೀನ್ಸ್ ಬಾತ್ ಮುಗಿಸ್ಕೊಂಡು ಬಂದಿದೀವಿ. ಓಕೆ, ಇನ್ನು ಏನೇನ್ ಪ್ಲೇಸಸ್ ಕವರ್ ಆಗ್ಬೋದು ನೋಡೋಣ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡೋಣ. ಅಣ್ಣ ನಮಸ್ಕಾರ. ಸೊ ಒಂದು ಬ್ರಿಡ್ಜ್ ಇದೆ. ಬ್ರಿಡ್ಜ್ ಸಾರಿ ಬ್ರೋ, ಎಲ್ಲ ನಾನು ಹೋಗಿತ್ತ ಕಾದ್ಬಿಟ್ಟು ಇನ್ನೇನ್ ಕಾಲಿಡ್ಬೇಕು ಆಗ ಹೇಳ್ತೀಯಲ್ಲ ನೀನು. ಇಷ್ಟ್ರ ಮಧ್ಯೆಯಲ್ಲಿ ನಿಮ್ಗೊಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಜನಗಳು ಹೆಂಗೆ ನೋಡ್ತಾವ್ರೆ ನಮ್ನ ಅಂದ್ರೆ, ಯಾರು ಹಿಂಗ್ ಮಾತಾಡ್ತಾವ್ರಲ್ಲ, ಏನಂತಾರ ಹಿಂಗ್ ಮಾಡ್ಕೊಂಡು ಹೋಗ್ತಾವ್ರಲ್ಲ ಅಂತ ನೋಡ್ತಿದ್ದಾರೆ. ಬಟ್ ಸ್ಟಾರ್ಟ್ ಮಾಡಿದೀವಿ. ನಮ್ ಕೆಲಸ ಏನಿತ್ತು, ಕ್ಯಾಮ್ರಾ ನೋಡ್ಬೇಕು, ಮಾತಾಡ್ಕೊಂಡು ಹೋಗ್ಬೇಕು. ಸಿಗ್ಬೇಕು. ಕಪ್ಪು ಕಲ್ಲಿನ ಪುಷ್ಕರಣಿ, ಬ್ಲಾಕ್ ಸ್ಟೋನ್ ಪುಷ್ಕರಣಿ, ಕಾಲೆ ಪತ್ತರ್ ವಾಲಿ ಪುಷ್ಕರಣಿ. ಓದ್ ಹಿಂದಿಲಿ ಹಿಂದಿಯವ್ರು ನೋಡ್ತಾರಪ್ಪ, ಹಿಂದಿಯವ್ರಿಗೆ ಹೇಳ್ಬೇಕು, ಸಪೋರ್ಟ್ ಮಾಡ್ಬೇಕು. हमको सपोर्ट करिए, प्लीज सब्सक्राइब करिए. ಹಿಂದಿಯವರಿಗೆ ಸಬ್ಸ್ಕ್ರೈಬ್ ಅವೆಲ್ಲ ಹೇಳ್ಬೇಡ ನೀನೀಗ. ನಂಗೆ ಗೊತ್ತು, ಅದನ್ನ ಹೇಳಕ್ ಬರ್ತಿದ್ಯಾ ನೀನು ಅಂತ. ಸಬ್ಸ್ಕ್ರೈಬ್ ನೋಡ್ತಾರೆ ಅಂತ ಯಾರು ಹೇಳ ಹಿಂದಿ ನಮ್ ಕನ್ನಡದವರೇ ಜಾಸ್ತಿ ನೋಡೋದು. ನಮ್ ವ್ಯೂಸ್ ಎಲ್ಲ ಬರೋ ಕನ್ನಡದವರೇ. ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದ ಬ್ಯಾಂಗ್ಳೂರ್, ಮೈಸೂರು. ಇಲ್ಲ ಅಲ್ಲೆಲ್ಲ ಹೋಗ್ಬೇಡಿ, ಅವೆಲ್ಲ ಹೋಗ್ಬಾರ್ದು. ಆಫೀಸ್ಗೆಲ್ಲ ಹೋಗ್ಬಾರ್ದು. ಇಷ್ಟೇ ಲಾಸ್ಟ್. ಹೈಟ್ ಇದೆ ಸ್ವಲ್ಪ, ನಮ್ಮ ಇಟ್ಕೆ ಬ್ರೋ. ನೀನ್ ಹಂಗೆ ಬರ್ಬೋದು ಆರಾಮಾಗಿ. ನಾನು ತಡಿ, ನಾನೊಬ್ಬ ಬಕ್ಕೊಂಡು ಹೋಗ್ಬಿಡ್ತೀನಿ.
ಹಂಗೆ ಹಂಗೆ ಬರ್ಬೋದಾ? ಹಂಗೆ ಬರ್ಲಿಕ್ಕೆ ಆಗಲ್ಲ, ನಾನು ಕೆಳಗೆ ಹೋಗ್ಬೇಕಾಗ್ತೀನಿ. ಛೇ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪ್ಲೇಸ್ ಇದೆ ಗೈಸ್, ಕಲ್ಯಾಣಿ ತರ ಒಂದು ಪ್ಲೇಸ್ ಇದೆ. ಯಾಕೆ ಇಂಗ್ಲೀಷ್ ಅವ್ರು ನಾಲ್ಕು ಇಂಗ್ಲೀಷ್ ಕೊಟ್ಟು ಕೇಳಬಾರ್ದು? ಕೂತ್ಕೋಬಾರ್ದು, ನಾವು ವಿಡಿಯೋ ಮಾಡಬಾರ್ದು, ಅವ್ನಿಗೆ ಹೊಡಿಬಾರ್ದು, ಅವೆಲ್ಲ ವಿಡಿಯೋ ಮಾಡಿ ಅಪ್ಡೇಟ್ ಮಾಡಬಾರ್ದು. ಕಂಟೆಂಟ್ಗೋಸ್ಕರ ಏನೇನೆಲ್ಲ ಮಾಡ್ತಾರೆ. ಹಾಯ್ ಸರ್, ಹೌ ಆರ್ ಯು? ಹೌ ಆರ್ ಯು ಫೀಲಿಂಗ್? ವೆರಿ ಗುಡ್. ಐ ಆಮ್ ಡೂಯಿಂಗ್ ದ ಲಾಗ್ ಫಾರ್ ದ ಡೇ. ಐ ಆಮ್ ಡೂಯಿಂಗ್ ದ ಲಾಗ್. Is it okay for you? Yes. Yeah. I'm Amrut. You are from? Alberto. I am from Italy. Italy. Okay. How are you feeling? Is the place wonderful? This place is wonderful. Yeah, yeah. All India is wonderful. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. How many days you are coming now? 3 days. 3 days. Tomorrow You are leaving. ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪದೆ ಬರ್ತೀನಿ, ಓಟ್ ಬತ್ತೀಯಾ? ಟಾಟಾ. Yeah. Okay. Anyways, thank you for coming in India. and Happy New Year. Yeah. Thank you. Happy New Year. Same to you. Same wishes. See, simple. ಒಂದು ಫಿಯರ್ನೆಸ್ ಅನ್ನೋದ ಬಿಟ್ಬಿಡ್ಬೇಕು. ನೋಡಿ ಕಲ್ತ್ಕೋ. ಫಿಯರ್ನೆಸ್ ಅನ್ನೋದ ಬಿಟ್ಬಿಡ್ಬೇಕು. ಜನ ಮಾತಾಡಿಸ್ಬೇಕು. ಇಷ್ಟಿದ್ರೆ ಲಾಗೇ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಲಾಗೇ ಅಲ್ಲ. ನಂದು ಫಸ್ಟ್ ಲಾಗ್ ಇದು ಆಕ್ಚುಲಿ. ಇದಕ್ಕಿಂತ ಮುಂಚೆ ಬ್ಲಾಗ್ಸ್ ಅಲ್ಲ, ರೀಲ್ಸ್ ಗಳು ಮಾಡ್ತಿದ್ರು, ಡೇರ್ಸ್ ಕೊಡ್ತಿದ್ರು, ಹೋಗಿ ಮಾತಾಡೋದಿತ್ತು, ಎಲ್ಲ ಮಾಡ್ತಾ ಇತ್ತು. ಬಟ್ ಬ್ಲಾಗ್ಸ್ ಅಷ್ಟೆಲ್ಲ ಮಾಡಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಆನ್ ಕ್ಯಾಮ್ರಾ, ಒನ್ ಟೈಮ್ ಆನ್ ಕ್ಯಾಮ್ರಾ. ಇದು ಮಿಸ್ಟೇಕ್ ಆಗೈತೆ ಗುರು. ಆಗ್ಲಿಂದ ನನಗೆ ಒನ್ ಟೈಮ್ ಆನ್ ಟೈಮ್ ಬರ್ತಾನಿಲ್ಲ. ಈಗ ಕನ್ನಡ ಮೀಡಿಯಂ ಬರಲ್ವಾ? ಕನ್ನಡ ಮೀಡಿಯಂ ಓದಿದ್ವಿ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಭಯ ಐತೆ. ಬಟ್ ಆದ್ರೂ ಭಯನ ತೆಗೆದು ಸೈಡಿಂಗ್ ಮಡಗಿ 2026 ಸ್ಟೆಪ್ ಇಡ್ತಾ ಇದೀವಲ್ಲ. ಸೊ ಏನೋ ಒಂದು ಸ್ಟಾರ್ಟ್ ಮಾಡೋಣ. ಏನೋ ಒಂದು ನಮ್ದು ಅಂತ ಒಂದು ಡಿಗ್ನಿಟಿ, ನಮ್ದು ಅಂತ ಏನಾದ್ರು ಒಂದು ಮಾಡ್ಬೇಕು ಅನ್ನೋದೊಂದು ಆಸೆ ಅಷ್ಟೇ. ಫ್ರೆಂಡ್ಸ್ ಇದಾರೆ, ಕಂಟೆಂಟ್ ಸಿಗುತ್ತೆ. ಡೇ ಬೈ ಡೇ ಕಾಮಿಡಿ ವಿಡಿಯೋ ಸಿಗುತ್ತೆ, ಟ್ರಾವೆಲ್ ಲಾಗ್ ಸಿಗುತ್ತೆ. ನಿಮ್ಗೇನಿಲ್ಲ, ಒಂದು 20 seconds ನಿಮ್ ಟೈಮ್ ಅಷ್ಟೇ. ಒಂದು ರೀಲ್ 20 seconds ಅಪ್ಲೋಡ್ ಮಾಡ್ತೀವಿ. ಲೈಕ್ ಆಯ್ತಾ? ಕಮೆಂಟ್ ಕೊಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಲಿಂಕ್ನ ಬಯೋದಲ್ಲಿ ಹಾಕಿರ್ತೀವಿ. ನಮ್ದೇ ಒಂದು ಗ್ಯಾಂಗ್ ಇದೆ. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಜೊತೆಲಿ ಹೋಗ್ತೀವಿ, ವ್ಲಾಗ್ ಮಾಡ್ತೀವಿ, ಅಪ್ಲೋಡ್ ಮಾಡ್ತೀವಿ. ಬಟ್ ರಮೇಶ್ ಮಾತ್ರ ಬರ್ತಿಲ್ಲ ಅದ್ರಲ್ಲಿ. ರಮೇಶ್ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ, ಬಡವ್ರ ಮಕ್ಕಳನ್ನ ನೋಡ್ತಿಲ್ಲ. ಏನೋ ಪ್ರಾಬ್ಲಮ್ ಇದೆ ಅಂತ ನನ್ನ ಫ್ರೆಂಡ್ ರಮೇಶ್ ಅಂತ ಬಳ್ಳಾರಿ ದುಡ್ಡು ಮಾಡ್ತಿದ್ದಾನೆ. ನಾವೆಲ್ಲ ಇಲ್ಲಿ ಓಡಾಡ್ತಿದ್ರೆ ಅವ್ರು ದುಡ್ಡು ಮಾಡ್ತಿದ್ದಾರೆ. ನೋಡೋಣ, ಟೈಮ್ ತಗೊಳ್ಳಿ, ಮಾಡಿ, ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ನಿಮ್ಮ ಹುಡುಗರು ನಿಮ್ಮವರೇ ಬೆಳೆಯೋದು, ಬೇರೆಯವರೇ ಬೆಳೆಯೋಕ್ಕಲ್ಲ. ನಮ್ಮ ಕೈಲಾಗಿದೆ ನಾವ್ ಹೆಲ್ಪ್ ಮಾಡ್ತೀವಿ, ನಿಮ್ ಕೈಲಾಗಿದೆ ನೀವ್ ಹೆಲ್ಪ್ ಮಾಡಿ. ಇದರಿಂದ ಬೇರೆ ಏನೇ ಮಾಡ್ಬೇಕು ಹೊಸದಾಗಿ ಅನ್ನೋದಿದ್ರೆ ನಿಮ್ಗೆ ಕಮೆಂಟ್ ಮಾಡಿ, ಫಾಲೋ ಇಟ್. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.